ಕ್ಷಣ ಕ್ಷಣವೂ ನಿನ್ನನೆ ಕಾಣುವೆ ದೇವ, ಈ ಸುಂದರ ಪ್ರಕೃತಿಯ ಚೆಲುವಿನಲ್ಲಿ ಅಗಣಿತ ಮಹಿಮೆಯ ನಿನ್ನಯ ಲೀಲೆಯ ಹಾಡುತ್ತೀವೆ ಹಕ್ಕಿಗಳು ಒಲವಿನಲ್ಲಿ. ವನದಲ್ಲಿ ಹರಳಿ ಬಣ್ಣದ ಹೂಗಳು ನಿನ್ನಯ ನಗುವನ್ನು ಚೆಲ್ಲುತ್ತಿವೆ. ಮನದಲ್ಲಿ ಹರಳಿ ಭಾವದ ಹೂಗಳು ನಿನ್ನಯ ಸೇವೆಗೆ ಕಾಯುತ್ತಿವೆ. ಜುಳು ಜುಳು ಹರಿಯುವ ನದಿಯಲ್ಲಿ ನಿನ್ನಯ ನಾದವ ಕೇಳುತ್ತಿದೆ. ತಾವರೆ ಸುತ್ತಲೂ ಸುತ್ತುವ ಗೊಂಬಿಯು ನಿನ್ನಯ ಗುಂಜಾರವ ಮಾಡುತ್ತಿದೆ. ಪೂರಣ ದೆಸೆಯೊಳು ನೇಸರ ಬರುವನು ನಿತ್ಯವು ಬೆಳಗಲು ನಿನಗಾಡುತ್ತೀಯ. ಬಳುವಣ ಕಡಲು ಅಡಿಗಳ ತೊಳೆದು ಪಡೆಯುತ್ತಿದೆ ದಿವ್ಯ ಕೀರುತಿಯ. ಅಣು ಅಣುವಲ್ಲೂ ಕಣ ಕಣದಲ್ಲೂ ನೀನೇ ತುಂಬಿಹೆ ದೇವ. ಮನದಲ್ಲೂ ನೀನೇ ಬನದಲ್ಲೂ ನೀನೇ ಎಲ್ಲೆಡೆಯಲ್ಲೂ ನೀನೆ ಕಾಣುವೆ. ಬಾನಲ್ಲಿ ಹೊಳೆಯುವ ಮಣ್ಣಿನ ಓಡಲಲ್ಲಿ ಹೊನ್ನಿನ ಕಣಜ ಸೋಜಿಗವಿದೂರಿ ಸುಂದರ ಸೃಷ್ಟಿ ನಾನರಿಯಲಾರೆ ಪರಮೇಷ್ಠಿ. ಎಲ್ಲರಿಗೂ ಮುಂಜಾನೆ ಶುಭವಂದನೆಗಳು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಪವರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಓಂಕಾರವನ್ನು ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ
त्र्यंबकं यजामहे सुगंधिं पुष्टिवर्धनम् उर्वारुकमेव बन्धनान् मृत्युर्मुक्षयमामृतात् ॐ सहनाववतु सहनौ भुनक्तु सवीरं करवावहै तेजस्विनामधीतमस्तु मा विद्विषावहै ॐ असतो मा सद्गमय तमसो मा ज्योतिर्गमय मृत्योर्मा मृतंगमय ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನ ಮೇಲ್ಗಡೆ ತೆಗೆದುಕೊಳ್ಬೇಕು. ಈ ರೀತಿ ಕೈಗಳನ್ನು ಜೋರಾಗಿ ಕೈಗಳನ್ನು ಉಜ್ಜಬೇಕು. ಈ ಬಿಸಿಯನ್ನ ನಿಧಾನವಾಗಿ ಕಣ್ಣಿಗೆ ಬಳಸಬೇಕು. ಈಗ ನಾವು ಸಣ್ಣಂಗ ಒಂದು ಮ್ಯೂಸಿಕ್ ಇಟ್ಟುಕೊಂಡ ಸೂಕ್ಷ್ಮ ಸಂಗೀತವೇನು ಬೇಡ, ನಿಧಾನವಾಗಿ ಮಾಡೋಣ. ಯಾಕಂದ್ರೆ ಒಮ್ಮೆ ನಾವು ಕಲ್ಸಕ್ಕೆ ಹೋದ್ರೆ ಅದು ಇದಾಗ ಒಂದೇ ಸಲ ಕಠಿಣ ಅನಿಸ್ತದ. ನಿಧಾನವಾಗಿ ಕಲಿನೋ, ನಂತರ ನೀವು ಮ್ಯೂಸಿಕ್ಕನ್ನು ಹಾಕೊಂಡು ಹಾಡ್ಬೋದು ಮಾಡ್ಬೋದು. ಕೈಗಳು ಆಗಬೇಕು. ನಿಧಾನ ರೀತಿ ಸ್ವಲ್ಪ ಈ ರೀತಿ ಕಾಲುಗಳನ್ನು ಸ್ವಲ್ಪ ಈ ರೀತಿ ಕಾಲುಗಳು ಇರಬೇಕು. ಅದನ್ನು ಸ್ವಲ್ಪ ಅಲುಗಾಡಿಸೋದು ಈ ರೀತಿ. ಆಮೇಲೆ ಕಾಲುಗಳನ್ನು ಈ ರೀತಿ ಎಲ್ಲಿಗೆ ಆಗಬೇಕು. ಈ ರೀತಿ ಮಾಡಬೇಕು. ಮತ್ತೆ ಚೇರ್ ಮೇಲೆ ಕುಂತಂಗ ಈ ರೀತಿ ಚೇರ್ ಮೇಲೆ ಕುಂತಂಗ ಮಾಡಬೇಕು. ನಿಧಾನವಾಗಿ ಈ ರೀತಿ ಹಿಂಗಿರ್ಬೇಕು. ನೇರವಾಗಿರ್ಬೇಕು. ನಮ್ಮ ಬೆನ್ನುರಿ ನೇರವಾಗಿ ಈ ರೀತಿ ಕಾಲುಗಳನ್ನು ಹಗಲು ಮಾಡಬೇಕು. ಈ ರೀತಿ ಕಾಯಿಗಳಬೇಕು. ಕೈಗಳನ್ನು ಮುಂದ್ಗಡೆ ತೋರ್ಬೇಕು. ಈ ರೀತಿ ಸ್ವಲ್ಪ ನಿಧಾನವಾಗಿ ಈ ರೀತಿ ಮಾಡಬೇಕು. ಸ್ವಲ್ಪ ಹೀಗೆ ಮಾಡಬೇಕು. ಹೀಗೆ ಮಾಡ್ತಾ ಮಾಡ್ತಾ ನಿಧಾನವಾಗಿ ಏನು ಮಾಡಬೇಕು, ಯಾರಿಗೆ ಬರ್ತದೆ ಅವರು ಈ ರೀತಿ ಮಾಡಬಹುದು. ಕೈಗಳನ್ನು ಈ ರೀತಿ ಕಟ್ಟಿ ಹೀಗೆ ಮಾಡಬಹುದು. ಹಾಗೆ ಈ ರೀತಿ ಹೀಗೆ ಮಾಡಬಹುದು. ಮತ್ತು ಬದಲಾವಣೆ ಈ ರೀತಿ ಕೈಗಳ ಈ ರೀತಿ ಮಾಡಬಹುದು. ತ್ರಿಕೋನಾಸನ ಈ ರೀತಿ ಮಾಡಬಹುದು. ಒಂದು 12 ಯುಎಕ್ ಜಾಗಿಂಗ್ಗಳನ್ನು ಮಾಡಬೇಕು. ಈ ರೀತಿ ಪಾದ ಹಸ್ತಾಸನ. ಆಮೇಲೆ ಕೈಗಳನ್ನು ಅಗಲ ಮಾಡು. ಈ ರೀತಿ ಕೈಗಳು ತೆಗೆದುಕೊಂಡು ಈ ರೀತಿ ಮಾಡು. 10 ಸಲ ಟೈಮ್ ಸಿಕ್ಕ ಹೆಚ್ಚೆಚ್ಚಿಗೆ ಮಾಡಿ ನಮ್ಮ ಬೊಜ್ಜನ್ನ ವೇಟನ್ನ ಕಡಿಮೆ ಮಾಡ್ಕೋಬಹುದು. ಜಾಗಿಂಗ್ಗಳನ್ನು ಮಾಡಿ ಈ ರೀತಿನೂ ಮಾಡ್ಬೋದು. ಏಕ್ ಅಂದ್ರೆ ಈ ರೀತಿ ಇರ್ಬೇಕು. ದೋ ಅಂದ್ರೆ ಈ ರೀತಿ ಇರ್ಬೇಕು. ಆಮೇಲೆ 3 4 ಏಕ್ ಹೆಂಗ್ ಮಾಡೋದು. ದೋ 3 4 ಹಿಂಗ್ ಮಾಡ್ಬೋದು. ಏಕ್ ಇದು ಕಾಲುಗಳನ್ನ ಮುಂದುಗಳನ್ನು ಮಾಡಿ ಚಾಚು ಸೈಡ್ ತಗೋದು. ಆಮೇಲೆ ಹಿಂದೆ ಈ ರೀತಿ ಮಾಡುವ. ಆಮೇಲೆ ಕಾಲುಗಳನ್ನ ಈ ರೀತಿ ಮಾಡುವುದು. ಇವೆಲ್ಲ ಸಡಿಲಿಸುವುದು ನಮ್ಮ ಅಂಗ ಮರ್ದನೆ. ಕೀಲುಗಳನ್ನೆಲ್ಲ
ಸಡಿಲ್ ಮಾಡ್ಬೇಕು. ಆಸನಗಳು ಮಾಡ್ಲಿಕ್ಕಂತಂದ್ರೆ ಮಾಡ್ಬೇಕು. ಆಮೇಲೆ ಇವ ನಿಧಾನವಾಗಿ ಈ ರೀತಿ ಮೊಣಕಾಲು ಮೇಲೆ ಕೈಗಳನ್ನ ಇಟ್ಟು ಈ ರೀತಿ ರೊಟೇಟ್ ಮಾಡಬೇಕು. ಆಮೇಲೆ ನಡೆದ ಮೇಲೆ ಕೈ ಇಟ್ಟು ಈ ರೀತಿ ಮಾಡ್ಬೋದು. ಮಾಡುವುದು. ಈಗ ನಿಂತು ಮಾಡುವಂತ ಆಸನಗಳನ್ನು ಮಾಡೋಣ. ಏನು ಪಾದ ಹಸ್ತಾಸನ ಮಾಡೋಣ ಅಥವಾ ಅರ್ಧ ಕಟಿ ಚಕ್ರಾಸನ. ಈಗ ಕಟಿ ಚಕ್ರಾಸನ ಅಂತ ಈ ರೀತಿ ಕೈಗಳಿರ್ಬೇಕು. ಈ ರೀತಿ ಕೈಗಳಿರುತ್ತೆ. ಏಕ್ ಅಂದ್ರೆ ಈ ಕಡೆ ಇರುತ್ತೆ. ಅದೊಂದು ಈಗ ಏಕ್ ದೋ. ಹೆಚ್ಚೆಚ್ಚಿಗೆ ಉಸಿರಾಟದೊಂದಿಗೆ ಆಸನಗಳನ್ನು ಮಾಡಬೇಕು. ಹೆಚ್ಚೆಚ್ಚಿಗೆ ಆ ಸ್ಥಿತಿಯಲ್ಲಿ ನಿಲ್ಬೇಕು. ದೋ. ಈಗ ಏಕ್ ಈ ರೀತಿ ಕೈಗಳು ಸಮಾಂತರವಾಗಿರ್ಬೇಕು. ದೋ ಅಂತ ಹಿಂಗೆ ಬರ್ಬೇಕು. ತೀನ್ ಚ ಈ ರೀತಿ ಕೌಂಟ್ಗಳನ್ನು ಮಾಡ್ತಾ ಉಸಿರಾಟದೊಂದಿಗೆ ಮಾಡಬೇಕು. ಈಗ ಪಾದಹಸ್ತಾಸನ ಮಾಡೋಣ. ಏಕ್ ಅಂದ್ರೆ ಈ ರೀತಿ ಕೈಗಳಿರ್ಬೇಕು. ನಾವು ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಎರಡೂ ಕಾಲುಗಳು ಕೂಡಿರ್ಬೇಕು. ನಡದಿಂದ ಮೇಲಿನ ಭಾಗವನ್ನ ಬಗ್ಗಿಸ್ಬೇಕು. ನಡದಿಂದ ಕೆಳಗಿನ ಭಾಗ ನೇರವಾಗಿರ್ಬೇಕು, ಸೀದಾ ಇರ್ಬೇಕಂತ. ದೋ ಅಂದಾಗ ಪೂರ್ಣ ಹಿಂಗೆ ಕೈಗಳನ್ನ ಎತ್ತಬೇಕು. ಎಷ್ಟು ಸಾಧ್ಯ ಕೈಗಳನ್ನ ಎತ್ತಬೇಕು ಈ ರೀತಿ. ತೀನ್ ಅಂದಾಗ ಎರಡೂ ಕೈಗಳನ್ನ ಪಾದದ ಹತ್ತಿರ ಕೆಳಗಡೆ ಬರಬೇಕು. ನಮ್ಮ ಕಾಲುಗಳು ಸೀದಾ ಇರಬೇಕು. ನಮ್ಮ ಹಣೆಯನ್ನ ಮೊದಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡಬೇಕು. ದಿನಾಲು ಮಾಡಬೇಕು. ಇವನು ಒಂದ್ ದಿವ್ಸ ಮಾಡುವಂಥದ್ದಲ್ಲ, ನೆನಪಿಟ್ಕೋಬೇಕು. ಈ ರೀತಿ ಕೈಗಳನ್ನ ಅಂಗೈಗಳನ್ನು ಊರಬೇಕು. ದೀರ್ಘವಾದ ಉಸಿರಾಟ ಮಾಡ್ತಾ ಇರಬೇಕು. ನಿಧಾನವಾಗಿ ಮಾಡಬೇಕು. 5 6 ಇವನ್ನ ಮಾಡೋದ್ರಿಂದ ನಡದ ನೋವು ನಿವಾರಣೆ ಆಗ್ತದೆ. ಬೊಜ್ಜು ಕಡಿಮೆ ಆಕತ್ತೆ, ವೇಟ್ ಕಡಿಮೆ ಆಕತ್ತೆ, ಕೈಗಳನ್ನು ಕೆಡಿಸ್ತಾನೆ ಹೋಗ್ತದೆ ಮತ್ತು ಕುತ್ತಿಗೆಯಲ್ಲಿರುವಂಥ ನೋವುಗಳ ನಿವಾರಣೆ ಆಗ್ತದೆ ಮತ್ತು ನಮ್ಮ ಕಣ್ಣಿನ ದೋಷಗಳ ನಿವಾರಣೆ ಆಗ್ತದೆ. ಚಸ್ಮಾ ಇದ್ರೆ ಅದು ಕಡಿಮೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ತದೆ. ಹೀಗಾಗಿ ಕಣ್ಣಿನ ದೋಷಗಳ ನಿವಾರಣೆ ಆಗ್ತದೆ. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ಕಾಲುಗಳು ಕೂಡಿರ್ಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಆದರೂ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಬ್ಯಾಲೆನ್ಸ್ ಇಟ್ಕೊಂಡು ಮಾಡಬೇಕು. ಈ ರೀತಿ ಸಮಸ್ಥಿತಿಯಲ್ಲಿರಬೇಕು. ಎರಡೂ ಕೈಗಳನ್ನು ಈ ರೀತಿ ಇರಬೇಕು. ಈ ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಈ ನಡದಿಂದ ಕೆಳಗಿನ ಭಾಗ ಸೀದಾ ಇರಬೇಕು. ಇಷ್ಟಿಗೆ ಕೂಡಿಸ್ಬೇಕು. ನಿಧಾನವಾಗಿ ಏಕ್ ಅಂದಾಗ ಈ ರೀತಿ ನಿಧಾನವಾಗಿ ಬಗ್ಗಿಸ್ಬೇಕು. ಈ ರೀತಿ ನಿಧಾನ. ಹೆಚ್ಚೆಚ್ಚಿಗೆ ಆಸನದ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೆಚ್ಚೆಚ್ಚಿಗೆ ನಿಲ್ಲುವುದರಿಂದ ನಮ್ಗೆ ಒಳ್ಳೆಯ ಪರಿಣಾಮಗಳನ್ನ ಕೊಡ್ತಾವೆ. ಈಗ ತಾಡಾಸನ ಮಾಡೋಣ. ತಾಡಾಸನ ಈ ಸ್ಟ್ರೋಕ್ ಹೊಡಿತಿರ್ತಾರೆ ನೋಡಿ ಮೆದುಳಿಗೆ ಮತ್ತು ನಮ್ಮ ನರಗಳಿಗೆ ಹೊಡಿತಿರ್ತೈತೆ ಸ್ಟ್ರೋಕ್. ಈ ಆಸನ
ತಾಡಾಸನ ಮಾಡಬೇಕು. ತಾಡಾಸನ ಮಾಡೋದ್ರಿಂದ ಮಕ್ಕಳಲ್ಲಿ ಮೆಮೊರಿ ಪವರ್ ಜಾಸ್ತಿ ಆಕತಿ, ಸಿಟ್ಟು ಕಡಿಮೆ ಆಗ್ತದೆ, ಮತ್ತು ಗೆಡ್ಡಿದ್ದವ್ರು ಹೈಟ್ ಆಗ್ತಾರೆ. ಕೈಗಳು ತೊಂದರೆ ಈ ರೀತಿ ಲಾಕ್ ಮಾಡಬೇಕು. ನಿಧಾನವಾಗಿ ಮೇಲ್ಮುಖವಾಗಿ, ಅಂಗೈಗಳು ಮೇಲ್ಮುಖವಾಗಿರ್ಬೇಕು. ಹಿಂಬಡ ಎತ್ತಬೇಕು. ನಮ್ಮ ಎರಡೂ ಕೈಗಳು ಭೂಮಿಗೆ ಇದಕ್ಕೆ ಕಿವಿಗೆ ತಾಗಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈ ರೀತಿ ಇನ್ನು ವೃಕ್ಷಾಸನ ಮಾಡೋಣ. ವೃಕ್ಷಾಸನಗಳ ಅಂದರೆ ಅದು ನಮ್ಮ ಗೆಡ್ಡೆ ಸ್ಮರಣಶಕ್ತಿ ಜಾಸ್ತಿ ಆಗ್ತದೆ, ಕೈ ಕಾಲಿನ ನೋವುಗಳ ನಿವಾರಣೆ ಆಗ್ತದೆ, ಮತ್ತು ಮೊಣಕಾಲಿನ ನೋವುಗಳ ನಿವಾರಣೆ ಆಗ್ತದೆ, ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ. ಮತ್ತು ಇದನ್ನು ನಿಧಾನವಾಗಿ ಮಾಡಬೇಕು. ಮೊದಲು ಯಾರು ಬರುವುದಿಲ್ಲ ಅವ್ರು ಏನು ಮಾಡಬೇಕು, ಗಾಡಿಗೆ ನಿಂತ ಮಾಡ್ಬೋದು. ರೀತಿ ಮಾಡ್ಬೋದು. ಇನ್ನು ಎಡಗಾಲನೆತ್ತಿ ಬಲ ತೊಡೆ ಮೇಗಿಡೋದು. ಇದನ್ನು ಸನ್ನಿಧಾನವಾಗಿ ಮಾಡ್ತಾ ಇರಬೇಕು. ಮತ್ತು ಹೆಚ್ಚೆಚ್ಚಿಗೆ ಆ ಸ್ಥಿತಿಯಲ್ಲಿ ನಿಲ್ಲಬೇಕು. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳ ಸೂರ್ಯ ನಮಸ್ಕಾರ ಹೆಸರುಗಳನ್ನು ಹೇಳ್ತಾ ಮಾಡೋಣ. ಈ ರೀತಿ ಮಂತ್ರಗಳು: ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಅರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ
ಸವಿತ್ರೆ ಸೂರ್ಯ ನಾರಾಯಣ ನಮಃ. ವಿಶ್ರಾಮ. ಈ ರೀತಿ ಈ ಸೂರ್ಯ ನಮಸ್ಕಾರದ 12 ಮಂತ್ರಗಳ ಹೆಸರನ್ನು ಹೇಳ್ತಾ ಮಾಡಿದೆವು. ಈಗ ಸೂರ್ಯ ನಮಸ್ಕಾರದ 12 ಆಸನಗಳ ಹೆಸರುಗಳನ್ನು ಹೇಳ್ತಾ ಮಾಡೋಣ. ಪ್ರಣಾಮಾಸನ, ಉದ್ಧವಸ್ಥಾಸನ, ಪಾದಹಸ್ತಾಸನ. ಎರಡೂ ಕೈಗಳು ಪಾದದ ಹತ್ತಿರ ಇರಬೇಕು. ನಮ್ಮ ನಡಗಳನ್ನು ಬಗ್ಗಿಸಬೇಕು. ಹಣಿಯನ್ನು ಹಚ್ಚಕ್ಕೆ ಪ್ರಯತ್ನ ಮಾಡಬೇಕು. ದಕ್ಷಿಣ ಸ್ವಸಂಚಾಲನಾಸನ, ಈ ರೀತಿ ಎದುರುಗಡೆ ಇರಬೇಕು. ಪರ್ವತಾಸನ, ಹಿಮ್ಮಡ ನೆಲಕ್ಕೆ ತಾಗಿರ್ಬೇಕು. ನಮ್ಮ ದೃಷ್ಟಿ ಇನ್ನೊಬ್ಬ ಕಡೆ ಇರಬೇಕು. ನೋಡಿ, ಒಳ್ಳೆಯ ಆಸನ ಇದು. ಇದಕ್ಕೆ ಪರ್ವತಾಸನ ಅಂತಾರೆ. ಪರ್ವತಾಸನ ಇದು ಅಷ್ಟಾಂಗ ಭೂನಮನಾಸನ. ಈ ರೀತಿ ಇರಬೇಕು. ಭುಜಂಗಾಸನ, ಎರಡೂ ಕಾಲುಗಳು ಕೂಡಿರ್ಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈ ರೀತಿ ಇರಬೇಕು. ಈ ರೀತಿ ಕೈಗಳು ಹಿಂಗಲ್ಲ, ಇಷ್ಟ ಇರಬೇಕು. ಎರಡೂ ಕಾಲುಗಳು ಕೂಡಿರ್ಬೇಕು. ಆಮೇಲೆ ಮತ್ತೆ ಪರ್ವತಾಸನ, ವಾಮ ಸ್ವಸಂಚಾರ, ಕಾಲನ್ನು ಎತ್ತಿ ಮಧ್ಯದಲ್ಲಿ ಇರಬೇಕು. ಈ ರೀತಿ ಇರಬೇಕು. ಪಾದಸ್ಥಾನ, ಈ ಬಲಗಾಲನ್ನು ಎತ್ತಿ ಈ ರೀತಿ ಇರಬೇಕು. ಆಮೇಲೆ ಉದ್ಧವಸ್ಥಾಸನ, ಪ್ರಣಾಮಾಸನ. ಈ ರೀತಿ ಕೈಗಳು ಎದೆಯ ಗೂಡಿನ ಮೇಲೆ ಇರಬೇಕು. ವಿಶ್ರಾಮ. ಈ ರೀತಿ ವಿಶ್ರಾಂತಿ ಸ್ಥಿತಿ ಬರಬೇಕು. ಎರಡೂ ಕೈ ಹಿಂದಿರಬೇಕು. ಕಾಲು ಒಳಗಲಿರಬೇಕು. ನಮ್ಮ ಕುತ್ತಿಗೆ ಈ ರೀತಿ ಹಿಂದೆ ಹಾಕಿರ್ಬೇಕು. ಮನಸ್ಸು ದೀರ್ಘವಾಗಿ ಉಸಿರಾಡಬೇಕು. ಆಮೇಲೆ ಎರಡೂ ಕಾಲುಗಳನ್ನು ಕೂಡಿಸ್ಬೇಕು. ಸ್ವಲ್ಪ ನೆಲಕ್ಕೆ ಈ ರೀತಿ ಬಿಡಬೇಕು. ಆಮೇಲೆ ಕಾಲುಗಳನ್ನು ಈ ರೀತಿ ಅಳವಡಿಸಬೇಕು. ಆಮೇಲೆ ಕಾಲುಗಳನ್ನು ರೊಟೇಟ್ ಮಾಡಬೇಕು. ರಿವರ್ಸ್. ಪಾದಗಳು ಹಿಂದೆ ಮುಂದೆ ಮಾಡಬೇಕು. ಆಮೇಲೆ ಬೆರಳುಗಳನ್ನು ಈ ರೀತಿ ಮಡಚಬೇಕು. ಆಮೇಲೆ ಬಟರ್ಫ್ಲೈ ಮಾಡಬೇಕು. ಈ ರೀತಿ ಕಾಲುಗಳನ್ನು ಕೂಡಿಸಿ ಇದರಿಂದ ನೆಲ ಸಣ್ಣ ಆಗ್ತದೆ. ಬಟರ್ಫ್ಲೈ ಮಾಡೋದ್ರಿಂದ ಈ ರೀತಿ ಡೈಲಿ ಮಾಡಬೇಕಿದೆ. ಒಂದು ದಿವಸ ನೆಲ ಸಣ್ಣ ಅಂದ್ರೆ ಆಗೋದಿಲ್ಲ. ಭಾಳ ವರ್ಷದಿಂದ ನಿಮ್ಮ ಬಜ್ಜು ಬಂದಿರ್ತೈತಿ, ಹೊಟ್ಟೆ ಬಂದಿರ್ತೈತಿ. ಅದನ್ನ ಕಡಿಮೆ ಮಾಡ್ಕೋಬೇಕಂತಂದ್ರೆ ಇದನ್ನ ಮಾಡ್ತಾ ಇರಬೇಕು. ಈಗ ಪಾದ ಉತ್ತಾನ ಪಾದಾಸನ, ನಾವೇನು ಪಶ್ಚಿಮೋತ್ತಾಸನ ಮಾಡ್ಕೋಬೇಕಾದ್ರೆ ನಿನ್ನೆ ಭೂನಮನಾಸನ ಬಗ್ಗೆ ಕಲ್ತೀವಿ. ಇವತ್ತ ಈ ಪಶ್ಚಿಮೋತ್ತಾಸನ ಮಾಡಬೇಕಾದ್ರೆ ನಾವು ಪೂರಕವಾಗಿ ಯಾವ ಆಸನಗಳನ್ನ ಮಾಡಬೇಕು ಅಂತಂದ್ರೆ, ಮೊದಲ ಈ ರೀತಿ ಕಾಲುಗಳು ತಗೋಬೇಕು. ಈ ರೀತಿ ಕುಂಡಬೇಕು. ಕೈಗಳನ್ನ ಈ ರೀತಿ ಹೀಗೆ ನೋಡಿ, ಅಥವಾ ಮುಟ್ಟೋದು ಈ ರೀತಿ ಮಾಡಿದ್ರು ನಡೀತದೆ. ಹಿಂಗೆ ಮಾಡಿದ್ರೆ ನಡೀತೈತಿ. ಈಗ
ಏನ್ ಮಾಡುದು, ಕೈಗಳನ್ನು ಹಿಡಿದು ಈ ರೀತಿ ಸರಿಸ್ಕೋತ ಹೋಗುದು, ಹನಿಯನ್ನು ಹಚ್ಚೋದು, ಮತ್ತೆ ಈ ರೀತಿ ಹೋಗುದು, ಈ ರೀತಿ ಮಾಡುದು. ಆಮೇಲೆ ಎಡಗಾಲನ್ನ ಬಲಗಾಲನ್ನು ಸೀದಾ ಮಾಡುದು, ಈ ರೀತಿ ಮಾಡುದು. ಆಮೇಲೆ ಕಾಲನ್ನು ಸರಿಸ್ಕೋತ ಹೋಗುದು, ಈ ರೀತಿ ಮಾಡುದು. ಆಮೇಲೆ ಎರಡೂ ಕಾಲುಗಳನ್ನ ಏನ್ ಮಾಡಬೇಕು, ಮುಂದೆ ತಗೋದು, ಈ ರೀತಿ ಈ ರೀತಿನೂ ಮಾಡಬಹುದು. ಇಲ್ಲಿ ಕೈಗಳನ್ನ ಎರಡೂ ಲಾಕ್ ಈ ರೀತಿ ಕೈಗಳನ್ನು ತಗೊಳ್ತು, ಈ ರೀತಿ ಲಾಕ್ ತಗೊಂಡ ಸರಿಸ್ಕೋತ ಹೋಗೋದು, ಈ ರೀತಿ ಸರಿಸ್ಕೋತ ಹೋಗೋದು. ಕಾಲುಗಳನ್ನು ಸೀದಾ ಮಾಡೋದು, ಈ ರೀತಿ हमारे साधना चैनल को सब्सक्राइब करें और सबसे पहले भजन देखने के लिए ಈ ರೀತಿ ಕೈಗಳನ್ನ ಇಲ್ಲಿ ಹಿಡ್ಕೊಂಡು ಈ ರೀತಿ ಮಾಡೋದು. ಹಾಗೆ ಇಲ್ಲಿ ಹಿಡ್ಕೊಂಡು ಏನ್ ಮಾಡಬೇಕು, ಈ ರೀತಿ ಮಾಡೋದು. ನಿಧಾನವಾಗಿ ಮಾಡಬೇಕು. ಒಂದೇ ಸಲ ಮಾಡಿದ್ರೆ ನರಗಳು ಹಿಡಿತಿರ್ತಾವ. ಈಗ ನಾವು ಡೈಲಿ ರೂಢಿ ಐತಿ ಅಂದ್ರೆ ನಾವು ಬರ್ತಿರ್ತೈತಿ. ಈ ರೀತಿ ಪಶ್ಚಿಮೋತ್ತಾಸನವನ್ನ, ಆಮೇಲೆ ಕೈಗಳನ್ನ ಹಿಡ್ಕೊಂಡು ಮೊಣಕೈಯನ್ನ ನೋಡಿ ಈ ರೀತಿ ಮಾಡಬೇಕು. ಕೈಗಳು ಇಲ್ಲಿ ಇರಬೇಕು. ಏನು ಪ್ರಯತ್ನ ನೋಡಿ. ಈ ರೀತಿಯಲ್ಲಿ ಮಾಡೋದ್ರಿಂದ ಈಜಿಯಾಗಿ ಹೊಟ್ಟೆ ಕಡಿಮೆ ಆಕತಿ, ನಡ ಸಣ್ಣ ಆಗ್ತದ, ವೇಟ್ ಕಡಿಮೆ ಆಕತಿ, ನಿಮ್ಮ ಶರೀರ ಎಲ್ಲ ಆಕ್ಟಿವ್ ಆಗ್ತಾವ. ಅದನ್ನ ಮಾಡ್ತಾ ಇರಬೇಕು. ಮತ್ತೆ ಯಾರಿಗೆ ಸಂಡಾಸಕ ಚೆನ್ನಾಗಿ ಆಗೋದಿಲ್ಲ ಅವ್ರು ಏನ್ ಮಾಡಬೇಕು, ಈ ರೀತಿ ಬಿಸಿನೀರನ್ನ ಬೆಳಗ್ಗೆ ಎದ್ದು ಕುಂಡಿರ್ಬೇಕಿಲ್ಲ, ಈ ರೀತಿ ಕುಂಡಿರ್ಬೇಕು. ಆಮೇಲೆ ಕೈಗಳನ್ನು ಈ ರೀತಿ ಮಾಡಿ ಈ ರೀತಿ ಮಾಡಬಹುದು. ಇನ್ನು ನೀವು ನಡ ಸಣ್ಣ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು, ಕೈಗಳ ಮಜ್ಜಿ ಕಡಿಬೇಕು, ಈ ರೀತಿ ಮಾಡಬೇಕು. ಈ ರೀತಿ ಕೈಗಳನ್ನಿಟ್ಟು ಮಾಡಬೇಕು. ಮಾಡಬಹುದು. ನಾನು ನಿನ್ನೆ ನಿಮಗೆ ಕೈಗಳನ್ನ ಹಾಗೆ ಇಟ್ಟ ನಿಮಗೆ ಈ ರೀತಿ ಮೊದಲ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಮೊದಲು ಪ್ರಾಕ್ಟೀಸ್ ಮಾಡಬೇಕು. ಹೇಗಂತಂದ್ರ ಈ ರೀತಿ ಕೈಗಳನ್ನ ಈ ರೀತಿ ಮಾಡೋದು, ಇದು ಕೈಯಲ್ದ ಇದು ರೂಢಿ ಆದ್ಮೇಲೆ ಏನ್ ಮಾಡಬೇಕು, ಈ ರೀತಿ ಕೈಗಳನ್ನ ಇಟ್ಕೋಬೇಕು. ರೂಢಿ ಆದ್ಮೇಲೆ ಏನ್ ಮಾಡಬೇಕು, ಈ ರೀತಿ ನೋಡಿ, ಈ ರೀತಿ ಇರ್ಬೇಕು, ಈ ರೀತಿ ಬೆಳೆಯುತ್ತೆ, ಈ ರೀತಿ ಮಾಡಬೇಕು. ಕೈ ಒಳಗ ತಾಕತ್ ಬರ್ತದೆ. ಮತ್ತು ರಿಂಗ್ಗಳನ್ನು ಇಟ್ಕೊಂಡು ಈ ರೀತಿ ರಿಂಗ್ ಇಟ್ಕೋಬಹುದು. ಇಟ್ಟುಕೊಂಡು ಈ ರೀತಿ ನಾವು ಮಾಡ್ಬೋದು.
ಇಟ್ಟು ಮಾಡ್ಬೋದು. ಕಾಲುಗಳನ್ನು ಈ ರೀತಿ ತಗೊಳ್ಬೇಕು. ತಗೊಂಡು ರೀತಿ ಮಾಡ್ಬೋದು. ಒಂದೊಂದು ಕಾಲನ್ನ ಇರ್ಬೋದು. ನಮ್ಗೆ ಈ ರೀತಿ ಮಾಡ್ಬೋದು. ಇನ್ನು ಈ ಆಸನಗಳು ಈ ರೀತಿ ರಿಂಗದಿಂದ ಸಾಕಷ್ಟು ಆಸನಗಳು ಬರ್ತಾವೆ. ಇದನ್ನು ಉಪಯೋಗ ಮಾಡಬಹುದು. ಈಗ ನೀವು ಏಕಪಾದ ಅಂಗುಷ್ಟ ನಾಸ ಸ್ಪರ್ಶ ಇಷ್ಟು ಮೊದಲು ಮಾಡ್ಕೋಬೇಕು. ಮಾಡಿದ ನಂತರ ಈ ಕಾಲನ್ನ ಈಗ ಎರಡೂ ಕಾಲನ್ನ ಈಗ ಈ ರೀತಿ ತಗೊಂಡ್ಗಳನ್ನ ಕೈಗಳು ಇಷ್ಟು ತಗೋಬೇಕು. ಫಸ್ಟಿಗೆ ಇಷ್ಟು ತಗೋಬೇಕು. ಏಕಪಾದ ಶೀರ್ಷಾಸನ ಅಂತಾರೆ. ಈ ರೀತಿ ತಗೊಂಡು ಸ್ವಲ್ಪ ಏನ್ ಮಾಡೋದು, ಎಷ್ಟು ತಗೋಬೇಕು, ಆಮೇಲೆ ಇಷ್ಟು ತಗೋ, ಆಮೇಲೆ ಇದು ನಿಧಾನ ಹಿಂಗೆ ಮಾಡ್ತೀವಿ. ಆಮೇಲೆ ನಟರಾಜಾಸನ ಮಾಡಿ ಆಮೇಲೆ ಕಾಲುಗಳನ್ನ ಈ ರೀತಿ ಇಟ್ಕೊಂಡು ಮಾಡು. ಆಮೇಲೆ ಈ ಕಾಲ ಮೇಲೆ ಕುಂತು ಈ ರೀತಿ ಮಾಡಬಹುದು. ಈ ರೀತಿ ಮಾಡಬಹುದು. ಈ ಕಾಲನ್ನು ಎತ್ತಿ ಈ ಕೈಗಳನ್ನ ಮೇಗೆ ಎತ್ತಬೇಕು. ಈ ರೀತಿ ಮಾಡಬಹುದು. ನಿಮ್ಮ ಕಾಣಲೆತ್ತರೆ ಕೈಗಳನ್ನು ಇಟ್ಟಿಟ್ಟು ಈ ರೀತಿ ಮಾಡಬಹುದು. ಈ ರೀತಿ ಮಾಡ್ಬೋದು. ಇನ್ನು ಎಡಗಾಲಿಂದನೂ ಎರಡು ಕಾಲಿಂದ ಮಾಡ್ಬೇಕು. ಇದನ್ನ ಈ ರೀತಿ ತಗೋಬೇಕು. ತಗೊಂಡು ನಿಧಾನವಾಗಿ ಮಾಡಬೇಕು. ಒಂದೇ ಸಲ ನಡಕ್ಕೆ ಹೋಗಂಗಿಲ್ಲ, ನರಗಳು ಹಿಡಿತಿರ್ತಾವ. ಕುತ್ತಿಗೆ ನೋವಿದ್ದವ್ರು ಮಾಡಬಾರ್ದು. ಅದನ್ನ ಎಡಗೈಯಿಂದ ಮಾಡಿ. ಆಮೇಲೆ ಕಾಲುಗಳನ್ನು ಈ ರೀತಿ ತಗೋಬೇಕು. ಆಮೇಲೆ ಇದ್ರ ಕಾಲ ಮೇಲೆ ಕೊಂಡ್ರಬೇಕು. ಈ ರೀತಿ ಮಾಡ್ಬೋದು. ಮತ್ತೆ ಎಡಗಾಲನ್ನು ಎತ್ತಿ ಕೈಗಳನ್ನು ಊರಿ ಎತ್ತಿ ಹೇಳ್ಬೋದು. ಈ ರೀತಿ ಮಾಡ್ಬೋದು. ಈಗ ಲೋಮಿಲ್ಲೋ ಮಾಡಿದ್ವು. ಈಗ ಬಾಹ್ಯ ಪ್ರಾಣಾಯಾಮ ಮತ್ತು
ಮಾಡ್ಬೇಕಾದ್ರೆ ಏನು ಮಾಡಬೇಕು, ಈ ರೀತಿ ವಾಯುಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ನಮ್ಮ ಎದೆಯನ್ನು ಪೂರ ಉಸಿರು ತಗೊಳ್ಳು, ಬಾಹ್ಯ ಪ್ರಾಣ ಉಸಿರು ತಗೊಂಡು ಉಸಿರನ್ನು ಬಿಡಬೇಕು. ಬಿಟ್ಟ ನಂತರ ನಮ್ಮ ಇಲ್ಲೇ ಲಾಕ್ ಮಾಡ್ಕೋಬೇಕು, ಜಾಲಂಧರ್ ಲಾಕ್. ಆಮೇಲೆ ಹೊಟ್ಟೆಯ ಒಳಗಡೆ ಜಗ್ಗೋಬೇಕು, ಬುಧ ದ್ವಾರವನ್ನು ಮೇಲ್ಗಡೆ ಜಗ್ಬೇಕು, ಹಾಗೇ ನಿಲ್ಲಿಸ್ಬೇಕು. ನೋಡ್ರಿ ಇದಕ್ಕ ಜಾಲಂಧರ ಒಂದ, ಉದ್ಯಾನ ಒಂದ, ಮೌಲ ಒಂದ, ಮಹಾವಂದರ ಅಂತ ಇವಕ್ಕೂ ಇದು ಒಂದು ಈ ಅಷ್ಟ ಷಟ್ಕ್ರಿಯೆಯೊಳಗ ಇದು ಬರ್ತದ, ನವಲಿ ಅಂತೇಳಿ. ಇದಕ್ಕೆ ಬಾಯ ಪ್ರಾಣಾಯಾಮದೊಳಗೂ ಬರ್ತದ. ಪೂರ್ಣ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಗದ್ದ ಎದಿಗೆ ಹಚ್ಚೋದು, ಹೊಟ್ಟೆಯನ್ನು ಒಳಗಡೆ ಜಗ್ಗೋದು, ಬುಧದ್ವಾರವನ್ನು ಮೇಲ್ಗಡೆ ಜಗ್ಗಿ ಹಾಗೆ ನಿಲ್ಲಿಸೋದು. ನಮಗೆ ಯಾವಾಗ ಉಸಿರು ತಗೋಬೇಕು ಅನಿಸುತ್ತೆ ಅವಾಗ ನಿಧಾನವಾಗಿ ಉಸಿರನ್ನು ತಗೋಬೇಕು. ಮತ್ತೆ ನಾನು ತೋರಿಸಲು ತೋರಿ. ಇದನ್ನು ಮಾಡೋದ್ರಿಂದ ಯಾರಿಗೆ ಮೂಲವ್ಯಾಧಿ, ರಕ್ತ ಹೋಗ್ತಿರ್ತತಿ, ಮೊಳಕೆ ಹೊಡೆದಿರ್ತತಿ, ಸಂಡಾಸಕ್ಕೆ ಸರಿಯಾಗಿ ಸಂಡಾಸ ನೋವುಗಳು ಹಾಕಿರ್ತಾವ, ಎಲ್ಲಿ ಅದು ಒಂಥರ ಮೊಳಕೆ ಹೊಡೆದು ರಕ್ತ ಹೋಗ್ತಿರ್ತತಿ, ಪ್ರತಿಯೊಂದು ಸುಸ್ತಿರ್ತೈತೆ ಅದು. ಅದಕ್ಕೆ ಹಲವಾರು ಕಾರಣಗಳದಾವ. ಆ ಕಾರಣ ಇದ್ರೂ ಸಹ ಇದನ್ನು ಡೈಲಿ ಮಾಡ್ತಾ ಇದ್ದಾರೆ. ಇದು ನಿಮ್ದು ಮೂಲವ್ಯಾಧಿ ನಿವಾರಣೆ ಆಗ್ತದೆ. ಮೂಲವ್ಯಾಧಿ ಆದವ್ರು, ಮೂಲವ್ಯಾಧಿ ಆದ ಅವ್ರು ಆಪರೇಷನ್ ಮಾಡಿಸ್ಕೊಂಡ್ರಂದ್ರೆ ಭಾಳಷ್ಟು ತೊಂದರೆಗೆ ಅನುಭವಿಸ್ಬೇಕಾಕತಿ. ಅದಕ್ಕೆ ನೀವು ಹೆಚ್ಚು ಚೆನ್ನಾಗಿ ಊಟ ಮಾಡಕ್ಕೆ ಬರಂಗಿಲ್ಲ, ಯಾವತ್ತು ಸಂಡಾಸ ಯಾವಾಗ ಬರ್ತೈತೆ ಅನ್ನೋದು ಗುರ್ತಾಗಂಗಿಲ್ಲ. ಅದಕ್ಕೆ ಮೂಲವ್ಯಾಧಿ ಆಗಲ್ದಂಗ ನಾವಿರಬೇಕು. ಮತ್ತು ಜೀವನ ಶೈಲಿ ಬದಲಾಯಿಸ್ಕೋಬೇಕು. ಮೂಲವ್ಯಾಧಿ ಯಾಕತಿ ಅಂದ್ರೆ ಗಟ್ಟಿ ಸಂಡಾಸ ಆಕತಿ, ಸರಿಯಾಗಿ ನೀವು ಸಂಡಾಸ ಮಾಡೋದಿಲ್ಲ, ನೀರು ಕುಡಿದಿಲ್ಲ, ಭಾಳಷ್ಟು ಬದಲಾವಣೆಗಳು ಇರ್ತಾವೆ. ಅದು ಯಾವುದೇ ರೋಗ ಬರಬೇಕಾದ್ರೆ ಅದಕ್ಕೆ ನೀವು ಸರಿಯಾಗಿ ಜೀವನ ಶೈಲಿಯನ್ನು ಇರಲಿಲ್ಲ ಅಂದ್ರೆ ರೋಗಗಳು ಬರ್ತಾವೆ. ಜ್ವರ ಯಾಕೆ ಬರ್ತಾವೆ, ಕೆಮ್ಮು ಯಾಕೆ ಬರ್ತೈತಿ, ಹಿಂದೆ ನೀವು ಬಜ್ಜಿ ತಿಂತೀರಿ, ಸಿಕ್ಕಂಗ ಚೆನ್ನಾಗಿ ಜೀವನ ಶೈಲಿ ಒಳಗೆ ಇರಂಗಿಲ್ಲ, ರೋಗ ಹಾಗೆ ಬರೋದಿಲ್ಲ. ರೋಗಗಳು ಎಲ್ಲ ನಿಸರ್ಗದಿಂದ ಬರ್ತಾವ, ನೀವು ತಿನ್ನುವಂಥ ಆಹಾರದಿಂದ ಬರ್ತಾವೆ. ಅದಕ್ಕೆ ನಾವು ಯಾವ್ದು ತಿನ್ನಬೇಕು, ಯಾವ್ದು ಬಿಡಬೇಕು, ಇದು ನಮ್ದು ಹೊಟ್ಟಿ ಕಸದ ತೊಟ್ಟಿ ಅಲ್ಲ. ನೋಡಿ, 2 ದಿವಸ ಕಸ ನೀವು ಒಂದು ಇದ್ರೊಳಗೆ ಬಕೆಟ್ನಾಗ ಹಾಕಿಟ್ರೆ ಎಷ್ಟು ಹೊಲಸು ನಾರ್ತದ, ಹಂಗೆ ಇದು ಜಠರಕರಿ ಒಳಗೆ ಸಿಕ್ಕಂಗೆ ಏನು ಸಿಗ್ತೈತಿ ಎಲ್ಲ ಹಾಕಿದ್ರಿ ಅಂದ್ರೆ ಇದೆಲ್ಲ ಜಠರಕರಿಯ ಕೆಟ್ಟು ಹೋಗ್ಬಿಡ್ತೈತಿ. ಕೆಟ್ಟು ಹೋತಂದ್ರೆ ರೋಗಗಳು ಶುರುವಾಗ್ತಾವ. ನಮಗೆ ಹೆಂಗೆ ಅಲ್ಲಿಯೂ ಕ್ರಿಮಿ ಕೀಟಗ ಜೊಂಡಗ ಅವು ಇವು ಬಂದೆಲ್ಲ ಕಸದ ಬಿಟ್ಟು ಸೇರ್ತಾವು, ಹಂಗೆ ನಮ್ಮ ಹೊಟ್ಟೆಯೊಳಗೂ ಸೇರ್ತಾವೆ. ಭಾಳಷ್ಟು ರೋಗಗಳು ಬರ್ತಾವೆ. BP ಬರ್ತೈತಿ, ಶುಗರ್ ಬರ್ತೈತಿ, ಕ್ಯಾನ್ಸರ್ ಬರ್ತೈತಿ. ಇಷ್ಟೆಲ್ಲ ಬಂದ ಅದ್ರ ಜೊತೆ ಇನ್ನೂ ಹಲವಾರು ರೋಗಗಳು ಬರಾಕ್ ಶುರುವಾಗ್ತವೆ. ಬ್ಯಾಕ್ ಸ್ಟ್ರೋಕ್ ಶುರುವಾಕತಿ, ಆಮೇಲೆ ಸ್ಟ್ರೈಕ್ ಹೊಡ್ಯಾಕ್ ಶುರುವಾಗ್ತೈತಿ, ಆಮೇಲೆ ಸ್ಟ್ರೋಕ್ ಹೊಡಿತಾವು. ಇವೆಲ್ಲಗಳು ಯಾಕೆ ಬರ್ತಾವಂದ್ರೆ ನಮ್ಮ ಜೀವನ ಶೈಲಿನ ಬದಲಾಯಿಸೋದಿಲ್ಲ. ಯೋಗ ಮಾಡಿದ್ರೆ ನೀವು ಯೋಗ ಮಾಡಕತ್ರಿ ಇದೆಲ್ಲ ಹೇಳಕತ್ತೈತಿ ತಾಣ ನೀವು ಯಾವ ರೀತಿ ಜೀವನ ಶೈಲಿ ಬದಲಾಯಿಸ್ಕೋಬೇಕು ಅನ್ನೋದನ್ನ ಈ ಯೋಗ ಹೇಳ್ತದೆ. ಅದಕ್ಕೆ ತಾವೆಲ್ಲರೂ ಯೋಗವನ್ನ ದಿನಾಲು ಒಂದು ಅರ್ಧ ತಾಸರ 1 ತಾಸು ಟೈಮ್ ಕೊಟ್ಟರೆ ಸಾಕು. ಇಷ್ಟೆಲ್ಲ ಒತ್ತು ಕೊಡ್ತೀರಿ, ಆಸ್ತಿ ಗಳಿಸಕ್ಕೆ ಟೈಮ್ ಕೊಡ್ತೀರಿ. ಆದ್ರೆ ನಿಮ್ಮ ಒಂದು ಕೋಟಿ, ಎಷ್ಟೋ ಕೋಟಿಗಳಿಂದ ಈ ಬೆಲೆ ಬಾಳುವಂಥ ಈ ಶರೀರಕ್ಕೆ ನೀವು ಕಿಮ್ಮತ್ತು ಕೊಡಲಿಲ್ಲ ಅಂದ್ರೆ ಏನು ವ್ಯರ್ಥ, ಆಸ್ತಿ ಗಳಿಸಿ ಏನು ಮಾಡೋದು? ಅದಕ್ಕೆ ಯಾರು ನಿಮ್ಮನ್ನ ಸೆನೆಕ್ ಬರೋದಿಲ್ಲ. ನಿಮ್ಮ ಶರೀರ ಕೆಡ್ತದಂದ್ರೆ, ನಿಮ್ಮ ಶರೀರ ಹಾಳಾಗ್ತದಂದ್ರೆ ಯಾರು ನಿಮ್ಮ ಸೆನೆಕ್ ಬರೋದಿಲ್ಲ. ನಿಮ್ಮ ಜೀವನವನ್ನು, ನಿಮ್ಮ ಶರೀರವನ್ನು ನಿಮ್ಮ ಚೆನ್ನಾಗಿ ಇಟ್ಕೊಂಡ್ರಂದ್ರೆ ನೀವು ಈ ಸದಾ ಕಾಲ ಖುಷಿ ಖುಷಿಯಾಗಿ ಚೆನ್ನಾಗಿರ್ತೀರಿ. ಅದಕ್ಕೆ ಏನು ಭಾಳ ಇಲ್ಲ, 1 ತಾಸು ನೀವು ಯೋಗಕ್ಕೆ ಮಹತ್ವವನ್ನು ಕೊಡಿ. ಈಗ ಭ್ರಾಮರಿ ಮಾಡೋಣ, ಮತ್ತೆ ನಾಳೆ ಬೇರೆ ಬೇರೆ ಆಸನಗಳನ್ನು ಕಲಿಯೋಣ.
ಪೂಜಿತ ಓಂಕಾರ. ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆಯಲ್ಲಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡು ಕೈಗಳನ್ನು ಮೇಲುಗಡೆ ತೆಗೆದುಕೊಂಡು ಕೈಗಳನ್ನು ಉಜ್ಜಿ ಈಗ ಶಾಂತಿ ಪಾಠ. ಯೋ ಯೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಭೂಮಿಗೆ ನಮಸ್ಕಾರವನ್ನು ಮಾಡೋಣ. ಆಮೇಲೆ ನಮ್ಮ ಬೆಳಕ ನೀಡುವಂಥ ಸೂರ್ಯನಿಗೆ ನಮಸ್ಕಾರ ಮಾಡೋಣ. ತಾವೆಲ್ಲ ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ. ನೀವು ಮನೆಯಲ್ಲಿ ಕುಳಿತು ಯೋಗವನ್ನು ಕಲಿಬಹುದು.